ಒಳಗಡೆ ಎತ್ ಮಾಡಿ ಕಾಣೋದು ಬೆಸ್ಟ್ ಕಾಣಲ್ಲ. ಸುಮ್ಮನೆ ಮೊಬೈಲ್ ಬೇರೆ ಮಾಡಿಕೊಂಡೆ. ನಾನು ಇನ್ನೂ ಎಷ್ಟು ಹಿಂದೆ ಇದ್ದೀನಿ ಗೊತ್ತಾ ನೀನು ಹಿಂದೆ. ಫುಲ್ಲು ನಮ್ಮ ಹುಡುಗ ಫುಲ್ಲು ಜಿಗ್ಜಾಗ್ ಹೊಡಿತಾವನೆ. ಪೆಟ್ರೋಲ್ ಹಾಕ್ತಿದ್ದೀನಿ ನಾನು ತಿರ್ಗಾ ಕೇಳ್ತಾ ಇದ್ದಲ್ಲ ಪೆಟ್ರೋಲ್. ಇದು ಎಷ್ಟು ಬೇಜಾರಾಗ್ಬಿಡಿ ಇಷ್ಟನೇ ಉಳಿದೈತೆ. ಎಷ್ಟು 268 ಓಡಾಯ್ತು ಅಷ್ಟೇ. ನಾನು ಕಿಲೋಮೀಟ್ರ್ ಬರ್ತಿಲ್ಲ ಅಂತ ಏನಪ್ಪ ಇಲ್ಲ 49 ರೂಪಾಯಿ ಗೊತ್ತಾಗ್ತೀನಿ. ಹೋದ್ಸಲಿ ಇಲ್ಲೇ ಬಂದಾಗ ಯಾವುದೋ ಬೆಟ್ಟ ಹತ್ತಿದ್ವಿ. ಏಯ್ ಮುಂದೆ ಬರೋ. ಇರೋ ಲೊಕೇಶನ್ ನೋಡ್ತೀನಿ ಒಂದ್ಸಲಿ. ಇರೋ ಲೊಕೇಶನ್ ನೋಡ್ಬಾರ್ದ. ಹೋಗ್ಬೇಕು ಮೇಲ್ಗಡೆಕಿನ್ನ ಮೇಲ್ಗಡೆ ಮುಳ್ಳಂಗಿರಿ ಕಣ. ಹಾ ಮುಳ್ಳಂಗಿರಿಗೆ ಹೆಂಗೆ ಬಾ. ನಾವಿಲ್ಲೊಂದ್ಸಲಿ ಇದೇ ಬೆಟ್ಟ ಕಣ ನಾವು ಒತ್ತಿದ್ದು ಮುಳ್ಳಂಗಿರಿ ಅಂತ. ಇದೇ ಬೆಟ್ಟ ಹತ್ತಿದ್ದು ನಾವು ಮುಳ್ಳಂಗಿರಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಹತ್ತಿದ್ದ. ಇಲ್ಲಿಂದಾನೆ ಐತೆ ಪಾಯಿಂಟು. ಇಲ್ಲೆಲ್ಲ ಗೇಟ್ ಐತಿರಿ ತೋರಿಸ್ತೀನಿ. ಮುಳ್ಳಂಗಿರಿ ರೋಡ್ ಬರೀ 1.5 ಕಿಲೋಮೀಟರ್ ಟು ಟಾಪ್ಗೆ. ಎಲ್ಲ ಇರಬೇಕಲ್ಲ ಅಲ್ಲೇ ಹೋಗ್ಬಿಟ್ಟು ಕರೆಕ್ಟಾ ಹೋಗ್ಬಿಟ್ಟೈತೆ. ಹತ್ತಿದ್ದ ಮಾತ್ರ ಫುಲ್ಲು ಗಾಬರಿ. 5 ಗಂಟೆಗೆ ಅಲ್ಲಿರೋಣಬ್ಬ ಮುಸ್ಲಿಮ್ ಅವನು ಬಂದಿರಲಿಲ್ಲ ಅಂದಿದ್ರೆ ಪಕ್ಕಾ ಹೇಳ್ತೀನಿ ಎಲ್ಲಾರು ತಗೊಳಕ್ಕೋಗ್ತಾರೆ. ಕಾಡಿಂದ ಈಚೆಡೆ ಬಂದಿದ್ದಿಲ್ಲ. ಯಾವ ಗಾಡಿ ಓಡಾಡಲ್ಲ, ಬರೀ ಬಸ್ಸೊಂದೇ ಇರೋದು. ನಮ್ಮ ಹತ್ರ ಗಟ್ಟಿ ಗಾಡಿ ಇರಲಿಲ್ಲ ಆಗ. ಅದಂತೂ ಒಳ್ಳೆ ಸೈಕ್ ಆಗಿತ್ತು ಇಲ್ಲಿ. ಅವ್ನ ಮುಡ್ಗೊಂಗ ಅಲ್ಲೇ ಅದೇ ನೋಡ್ತೈತ್ ಮಗ ನಿಲ್ಸ್ರೋ ಮಗ ಅಂತ ಹೇಳೋದು ಭಾರಿ ಮಾತ್ರ ಒಂದು. ಲ್ಯಾಂಡ್ಸ್ಕೇಪ್ ನೋಡು ಅಪ್ಪ ಏನೈತೆ ಲ್ಯಾಂಡ್ಸ್ಕೇಪು. ನಿಂದೆ ಹೋದ್ರೆ ನನಗೂ ಆರಿಸ್ತಾನೆ ಗೊತ್ತು ನನಗೆ. ಬರೀ 31 ಮೈಲೇಜ್ ಇರು. ಏನಪ್ಪ ಗಾಡಿದು ಬರೀ 30 ಹಾಕೊಂಡ್ರೆ ಲೆಕ್ಕ 9 ಲೀಟ್ರಿಗೆ 30 ಎಷ್ಟು 3ಕ್ಕೆ 90 120 150 110 210 240 ಗುರು ಬರೀ 30 ತಕ್ಷಣ ಮೈಲೇಜ್ ಇದು. ಏನಕ್ಕೆ ಬರೀ 30 ಕೊಡಕ ಗಾಡಿ ಇದು ಚೆನ್ನಾಗಿ ಗಾಡಿ. ಕರೆಕ್ಟು ಟ್ರಿಪ್ಸು ಎಲ್ಲ ಕೊಡ್ತೀನಿ ಓಡಿರೋದಲ್ವ. ನಾನು ಎಂತ ಬುದ್ಧ ನನ್ನ ಮಗನಪ್ಪ ಟ್ರಿಪ್ಸು ಅನ್ನಲ್ಲ ಹಾಕಿ ಇದು ಮಾಡ್ಕೊಂಡು ನೋಡೋದು ಹೆಂಗೈತಲೇ ಶಿಷ್ಯಲೇ ಬಸ್ ಬಂತಲೇ. ಅಣ್ಣ ಹಾಡು ಹಾಕೊಂಡು ಹೋಯ್ತವ್ರು ನನಗೆ ಗೊತ್ತು. ಅಣ್ಣ ಪಕ್ಕ ಹಾಡು ಹಾಕೊಂಡಿರ್ತಾರೆ. ಸರಿ ಬನ್ನಿ ಡೈರೆಕ್ಟ್ ಭದ್ರಾಗೆ ತೋರಿಸ್ಬಿಟ್ಟು. ಪಾಯಿಂಟ್ ಮಾತ್ರ ಸಕ್ಕತ್ತಾಗೈತೆ. ಎಲ್ಲ ವ್ಯೂ ಹೋದ್ಮೇಲೆ ಕ್ಯಾಮ್ರಾ ಆನ್ ಮಾಡ್ತೀನಿ ಬ್ರೋ, ಅದೇ ಬೇಜಾರು ನನಗೆ. ಎಲ್ಲ ವ್ಯೂನೇ ಹೋಗ್ಬಿಡುತ್ತೆ ಆ ಟೈಮಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ. ಈಗ ಬಂತು ನೋಡಿ ಚಿಕ್ಕಮಂಗ್ಳೂರು. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ. ಜೂನ್ ಎಂಡೆ.
ಬೇರೆ ಲೆವೆಲ್ ಬೇರೆ ಲೆವೆಲ್ ಬೇರೆ ಲೆವೆಲ್ ಬೇರೆ ಲೆವೆಲ್. ವಿ ವಾಂಟ್ ನೇಚರ್. ಹತ್ತಿಗುಂಡಿ ಹತ್ತಿಗುಂಡಿ ಇದೆ. ಯಪ್ಪ ಚೆಕ್ ಪೋಸ್ಟ್ ಅಲ್ಲಿ ಭದ್ರಾಗ್ ಬಂದ್ವಿ. ಭದ್ರಾಗ್ ಬರ್ಬೇಕು ಅಂದ್ರೆ ಒಂಚೂರು ಹೆವಿ ಕಷ್ಟ ಇದೆ ಬರಕ್ಕಂತೂ, ನಿಜ ಹೇಳ್ತಾ ಇದ್ದೀನಿ. ಲೊಕೇಶನ್ ನೀಟಾಗಿ ತೋರ್ಸಲ್ಲ, ಏನಿಲ್ಲ. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಮಹಲಿಗೆ ಬಂದ್ಬಿಡಿ. ಮಹಲಿಯಿಂದ ಭದ್ರಾಗ್ ಬನ್ನಿ. ಮಹಲಿಯಿಂದ ಭದ್ರಾಗ್ ಚೆಕ್ ಪೋಸ್ಟ್ ಹಾಕಲಿ. ಅಲ್ಲಿ ಕರೆಕ್ಟಾಗಿ ಲೊಕೇಶನ್ ತೋರಿಸುತ್ತೆ. ಆಗ ಕರೆಕ್ಟಾಗಿ ಲೊಕೇಶನ್ ತೋರಿಸುತ್ತೆ. ಅಲ್ಲಿಂದ ಲೊಕೇಶನ್ ತೋರಿಸಿದ್ರೆ ನೀವು ಆರಾಮಾಗಿ. ಕ್ಯಾಮ್ರಾ ಬೇರೆ ಸ್ವಿಚ್ ಆಫೇ ಆಗೋಯ್ತು. ಬೇಜಾರಾಯ್ತಾಯ್ತಪ್ಪ. ಇಲ್ಲೇ ವಿಡಿಯೋ ಬರ್ತಿತ್ತು, ಅದಕ್ಕೆ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವಾಗ ಮಾಡ್ಕೊಂಡಿದ್ದೆ ಇದ್ದೀವಿ. ನೋಡಿ ಅಲ್ಲಿ ಹಂಗೆ ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗಿದ್ದೀನಿ. ಈಗ ಅವ್ನು ನಮ್ಮ ಫ್ರೆಂಡ್ ಅದೇ ಹೆಂಗೆ ಬರ್ತಾನೋ ಗೊತ್ತಿಲ್ಲ. ಈ ಜೀಪ್ ಬಸ್ ನೋಡ್ರಿ ಹೆಂಗೆ ಹೋಯ್ತಾ ಇದ್ದೀನಿ ಅಂತ. ಸೊ ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗೋಕೆ ನಿಜ ಆಗಲ್ಲ. ಅದಕ್ಕೆ ಸ್ವಲ್ಪ ಕ್ಲಿಪ್ಪು ಹಂಗೆ ಮಾಡ್ಕೊತಾ ಇದ್ದೀನಿ. ನಂದು ವೀಡಿಯೋ ತೆಗಿರಬೇಕು ಮೇಯ್ನು. ನಾವು ನಮ್ಮ ಫ್ರೆಂಡಿಗೆ ಹೇಳ್ತೀನಿ ವೀಡಿಯೋ ತೆಗೋಕ್ಕೆ. ನಂದು ಹಂಗೆ. ವ್ಯೂ ಮಾತ್ರ ಸೈಕಾಗೈತೆ. ಪೊಲೀಸ್ ಜೀಪ್ ಏನೋ ಬಂತು ಅಂದರೆ ಚಿಕ್ಕ ಹೊಡಿತಾರೆ ಎಲ್ರಿಗೂ. ಅವನ್ನ ಹುಡುಗದ ಆಫ್ ರೋಡಿಗೆ ಅಂತ ಕರ್ಕೊಬಂದಿಲ್ಲ, ಅವನಿಗೆ ಮೇನ್ ರೋಡ್ ಹಂಗಂಗೆ ಕರ್ಕೊಬಂದಿದ್ದೀನಿ. ಏಯ್ ನಂದು ವಿಡಿಯೋ ತೆಗಿಯೋ. ಮುಂದೆ ಹೋಗಿರೋ ನೀನು ಹೋಗು, ನಾನು ಬರ್ತೀನಿ, ಹೋಗು. ಸರಿ ಇಲ್ಲೇ ಬೈ ಒಂದು ನಿಮಿಷ. ಒಳ್ಳೆ ಆಫ್ ರೋಡಿಂಗಲ್ಲಿ ಕ್ಯಾಮ್ರಾ ಇಲ್ಲ. ಫಾಗ್ ಅಂತ ಏನು ಕಾಣಿಸ್ತಿಲ್ಲ, ಹಂಗೈತೆ ಫಾಗು. ಫೋಟೋ ತಗೋತಾನ ಹುಡುಗ, ಅದು ಏನು ಫೋಟೋ ತಗೋತಾನೋ ನಿಜ ಗೊತ್ತಿಲ್ಲ. ಅವ್ನು ನೋಡ್ರಿ ಅದು ಫೋಟೋ ತಗೋತಾನೆ. ಜೀಪ್ ಗೀಪ್ ಬಂತು ಅಂದರೆ ಒಳ್ಳೆ ರೋದನೆ ಮಾಡ್ತಾನೆ ಪೊಲೀಸರು ಅಷ್ಟೇ. ನೋಡಿ ಅವನೇ ಕಾಣಿಸ್ತಿಲ್ಲ ಇಲ್ಲಿ, ಹಂಗಿದೆ. ಮಾತ್ರ ವ್ಯೂ ಮಾತ್ರ ಅಲ್ಟಿಮೇಟು. ಪ್ಲೇಸ್ ಮಾತ್ರ ಒಳ್ಳೆ ಆಫ್ ರೋಡಿಂಗ್ ಇರೋರ್ಗಂತೂ ಬೆಸ್ಟ್ ಜಾಗ ಇದು. ಸರಿ ಇನ್ನೇನು ಬರ್ರಿ ಹೊಡೋಣ. ಸುಮ್ಮನೆ ಜಾಸ್ತಿ ಹೊತ್ತಿದ್ದಷ್ಟು ಪ್ರಾಬ್ಲಮ್. ಎಷ್ಟು ಕಿಲೋಮೀಟ್ರ್ ಬಂದಿದೆ ನಿಜ ಗೊತ್ತಿಲ್ಲ. ಒಂದು ನಿಮಿಷ. ಆದರೂ ಭಾರಿ ನಮ್ಮ ಆಫ್ ರೋಡಿಂಗಲ್ಲಿ ಫುಲ್ಲು ಇಳಿಸ್ತಾ ಇದ್ದೀನಿ. ಸೂಪರ್. ನಮ್ಮ ಹುಡುಗ ನೋಡ್ರಿ ಬರೀ ಏಯ್ ನೀರೊಳಗಡೆ ಬಾರಲ್ಲ. ಅವ್ನು ನೀರೊಳಗಡೆ ಬರೋ ಕಲ್ತವ್ನು ಏನು ಆಗಲ್ಲ ಅದು ಫಸ್ಟೇ. ಲೋ ಮಗ ಫುಲ್ ಹಾಳಾಯ್ತು, ಫುಲ್ ಹಾಳಾಯ್ತೆ. ಒಂದೇ ಸಲ ಬಂದ್ಬಿಡು, ನಿಲ್ಸಕ್ಕೋಬೇಡ. ನಮ್ಮ ಹುಡುಗ ಹತ್ತಂಗೆ ಗಾಡಿ ಆಯ್ತಿಲ್ಲ. ಹತ್ತಿಸ್ದ ಕವರ್ ಒಳಗಡೆ ಹಾಕೋಬೇಡ, ಹಂಗೆ ಮಾಡಿಕೋ ಫೋನು. ಮಾತ್ರ ಭಾರಿ ಐತೆ. ಸುತ್ತ ಕಾಡು ಫುಲ್ ಸ್ಲಿಪ್ಪರಿ. ನಿಜ ಏನಂದ್ರೇನು ಆಯ್ತಿಲ್ಲ ಇಲ್ಲಿ. ನಾವು ಹುಡ್ಗಂಗೆ ಹೇಳಿದ್ದೀನಿ ವೀಡಿಯೋ ಮಾಡೋಕ್ಕೆ. ಈಗ ಇನ್ನೇನು ಪಾಪ ಇನ್ನೇನು ಮಾಡೋದು. ಕ್ಲಾರಿಟಿ ಬರುತ್ತಾ? ಸರಿ ಆ ಫೋನಲ್ಲಿ ತೋರಿಸಿ ಮುಂದೆ ಸ್ವಲ್ಪ. ನಮಸ್ಕಾರ.
ಅಯ್ಯಯ್ಯೋ ಏನ್ ಗುರು ಕತೆ ಇದು ನಂದು. ಯಪ್ಪ ರಕ್ತ ಬರೀ ಸುರಿತಾ ಐತೆ. ಈಗ ಇಸ್ ಗಾಡಿ ಆಫ್ ರೋಡಿಂಗ್ ಅಲ್ಲಿ ಹೋಗಿ ಭಾರಿ ನಂದಂತೂ ಭಾರಿ ಬಿದ್ದಿದ್ದೀನಿ ಬಿಡು.